ನೋಟಿಫಿಕೇಷನ್ಸ್ ಆಗ್ತಾ ಇಲ್ಲ, ವಯಸ್ಸಾಗ್ತಾ ಇದೆ, ಮನೆಯೊಳಗಡೆ ಎಷ್ಟು ಓದ್ತಿ ಇನ್ನ ಅಂತ ಕೇಳತ್ತಾರ, ನಿನಗೆ ಓದಿ ಹುಚ್ಚಕ್ಕಿ ನೋಡಂತ ಕೇಳ್ತಾರ, ಫ್ರೆಂಡ್ಸ್ ಎಲ್ಲ ದುಡಿಯಾಕತ್ತಾರ, ಅವರೆಲ್ಲ ಮದುವೆ ಮಾಡ್ಕೊಳಕತ್ತಾರ, ನಿನ್ನ ಮದುವೆ ಯಾವಾಗ, ಸಾಕು ಬಿಡನಂತ ನೂರಾರು ಪ್ರಶ್ನೆಗಳು ನೂರಾರು ಮಂದಿ ದಿನಾಲೂ ನಮಗೆ ಕೇಳಾಕತ್ತಾರ. ಇದರಿಂದ ನಮಗೆ ತಡ್ಕೊಳಕ್ಕಾಗತ್ತಿಲ್ಲ. ಆಗೋ ಸಮಯದೊಳಗೆ ಎಲ್ಲವೂ ಕೂಡ ಆಗೇ ಆಗುತ್ತೆ. ಅದಕ್ಕೆ ನಾವು ತಾಳ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ತಾಳಿದವನು ಬಾಳಿಯಾನು ಅಂತ. ಈಗ ನಾವು ಇವತ್ತಿನ ನಮ್ಮನ್ನು ನಾವು ನಂಬಬೇಕು. ನಮ್ಮನ್ನು ಬಿಟ್ಟರೆ ಬೇರೆಯವ್ರು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ. ಕೆಲವೊಂದ್ಸಲ ಅನಿಸ್ತದ ಸಾಕಿದು ನನಗೆ ಬಿಟ್ಟು ಹೋಗ್ಬಿಡೋಣ ಅಂತ. ಬಟ್ ನಾನು ಇಲ್ಲಿವರೆಗೆ ಮಾಡಿದಂಥ ಪ್ರಯತ್ನ, ಹಾರ್ಡ್ ವರ್ಕ್, ಈ ಕನ್ಸಿಸ್ಟೆನ್ಸಿಯನ್ನು ಅದ್ರ ಬಗ್ಗೆ ನನ್ನ ಬಿಟ್ಟರೆ ಬೇರೆ ಯಾರೂ ತಿಳ್ಕೊಳಕ್ಕಾಗಲ್ಲ. ನಮಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಓದಾತಿರ್ತೀವಿ. ಇದು 1 ವರ್ಷ ಓದೀನಿ 2 ವರ್ಷ ಓದೀನಿ ಅಂತ ಯಾರೂ ಸರ್ಟಿಫಿಕೇಟ್ ಕೊಡಲ್ಲ. ಇದರಲ್ಲಿ ನಮಗಿರುವಂಥ ಅನುಭವಗಳು ಯಾರಿಗೂ ಕೂಡ ಇರಲ್ಲ. ಅದಕ್ಕೆ ನಮಗೂ ಒಂದು ಸಮಯ ಅಂತ ಬರ್ತದ. ಆ ಸಮಯದ ನೀವೇನಾದರೂ ವೇಟ್ ಮಾಡಲಿಲ್ಲ, ನೀವು ಕಾಯಲಿಲ್ಲ ಅಂತಂದ್ರೆ ನಮ್ಮ ಕಾಲ ಮೇಲೆ ನಾವೇ ಕಾಲು ಚಲ್ತ್ಕೊಂಡಂಗೆ. ಅದಕ್ಕೆ ನಮ್ಮ ಎಲ್ಲರ ಕಡೆಯಿಂದ ಅನಿಸ್ಕೋಬೇಕು, ಎಲ್ಲರ ಕಡೆಯಿಂದ ಬಯಸ್ಕೋಬೇಕು. ಮತ್ತು ಕೆಲವೊಂದ್ಸಲ ಹಸಿವಿನಿಂದ ನಾವು ಇರಬೇಕಾಗತ್ತೆ. ಕೆಲವೊಂದ್ಸಲ ನಾವು ಇನ್ನೊಬ್ಬರನ್ನು ಆಡೋದು ಮಾತನ್ನು ನಾವು ಆಡಿಸ್ಕೊಳ್ಬೇಕಾಗತ್ತೆ, ಚುಚ್ಚಿಸ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೆ ನಮಗೆ ಒಂದು ಸಮಯ ಬರ್ತದೆ, ಅಲ್ಲಿವರೆಗೂ ಕೂಡ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡಬೇಕು. ಅವಕಾಶಗಳು ಪದೇ ಪದೇ ಸಿಗೋಲ್ಲ. ಸಿಕ್ಕ ಅವಕಾಶಗಳನ್ನು ನಾನು ಮೊದಲ ಪ್ರಯತ್ನದೊಳಗಡೆ ಸರ್ಕಾರಿ ನೌಕರಿ ಆಗಬೇಕು, ಟೀಚರ್ ಆಗಬೇಕು, SD ಆಗಬೇಕು, FD ಆಗಬೇಕಂತಂದ್ರೆ ನಮ್ಗೆ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಅದಕ್ಕೆ ನಾವು ಅವಕಾಶಕ್ಕೋಸ್ಕರ ಕಾಯ್ದುಕೊಳ್ತಾ ನಿರಂತರವಾಗಿ ಓದೋಣ ಮತ್ತು ಒಂದ್ಸಲ ಸಿಕ್ಕಂಥ ಅವಕಾಶವನ್ನು ಚೆನ್ನಾಗಿ ಬಳಕೆ ಮಾಡೋಣ ಅಂತ ಹೇಳ್ತಾ, ನೀವು ಆಶಾವಾದಿಗಳಾಗಿ ಅವಕಾಶವಾದಿಗಳಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ನಾನು ಬಹಳ ಹೃದಯದಿಂದ ಹೇಳ್ತಾ ಇದ್ದೀನಿ. ನೀವೆಲ್ಲ ಅರ್ಥ ಮಾಡ್ಕೊಂಡಿರಿ ಅಂತಂದು ನನಗೆ ಖುಷಿ ಆಗಿದೆ.